ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳನ್ನ ಭೇಟಿಯಾಗಿದ್ದಾರೆ ಅಶೋಕ್. ಭೇಟಿಯಾಗಿ ಮಾತುಕತೆಯನ್ನ ಸಹ ನಡೆಸಿದ್ರು. ಆನಂತರ ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ರು. ಈಗ ಅಶೋಕ್ಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶೋಕ್ ಬೆಂಕಿ ಇಟ್ಟು ಬೀಡಿ ಸೇದಲು ಹೊರಟಿದ್ದಾರೆ. ಸ್ವಾಮೀಜಿ ಮುಟ್ಟಿದ್ರೆ ಸಮಾಜ ಸುಮ್ಮನಿರಲ್ಲ ಅಂದಿದ್ದಾರೆ. ಬಾಲಗಂಗಾಧರನಾಥ ಶ್ರೀ ಮೇಲೂ ಕೇಸ್ ಹಾಕಿದ್ರು. 16 ವರ್ಷ ಕೇಸ್ ಇತ್ತು. ಆಗ ಅಶೋಕ್ ಎಲ್ಲಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ ತಪ್ಪು, ಜಾತಿ ಧರ್ಮಗಳಲ್ಲಿ ಸ್ವಾಮೀಜಿ ಪ್ರವೇಶಿಸಬಾರದು, ಸ್ವಾಮೀಜಿ ಕ್ಷಮಾಪಣೆ ಕೇಳಿದ್ದಾರೆ ಅಂತ ಅನ್ನೋದು ಸಂತೋಷ ಕೊಟ್ಟಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡಿದ್ದು ತಪ್ಪು. ನಾನು ಇದರಲ್ಲಿ ಯಾವ ದಾಕ್ಷಿಣ್ಯನೂ ಇಲ್ಲ. ಜಾತಿಗಳು ಧರ್ಮಗಳು ಇದಕ್ಕೆಲ್ಲ ಪ್ರವೇಶ ಮಾಡಬಾರ್ದು, ಸಂವಿಧಾನದ ಹಕ್ಕು. ಅವರು ಕ್ಷಮಾಪಣೆ ಕೇಳಿದ್ದಾರೆ. ಇದು ನನಗೆ ಬಹಳ ಸಂತೋಷ. ಅವ್ರು ಅರ್ಥಕೊಂಡು ತಪ್ಪು ಅಂತ ಕೇಳಿದೆ. ಇಲ್ಲಿ ಅಶೋಕ್ ಅವರೇನೋ ಬೆಂಕಿ ಇಕ್ಬಿಟ್ಟು ಅದರಲ್ಲಿ ಬೀಡಿ ಸೇದ ಕೊಟ್ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಮುಟ್ರೆ ನಾವು ಯಾರೋ ಸಮಾಜ ಸುಮ್ಮನೆ ಇರುವುದಿಲ್ಲ ಅಂತ. ಇದೇ ನಿರ್ಮಲಾನಂದ ಸ್ವಾಮೀಜಿಗಿನ್ನ ಮುಂಚಿತವಾಗಿ ಬಾಲಗಂಗಾಧರ ಸ್ವಾಮೀಜಿ ಇದ್ರು. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ, ಅವರು ಬೇಲ್ ತಗೊಳ್ಳುವಂಥ ಪರಿಸ್ಥಿತಿ ಬಂದಾಗ, 16 ವರ್ಷ ಕೇಸ್ ನಡೆದಾಗ, ಇದೇ ಚೆನ್ನಗಪ್ಪನವ್ರ ಕೈಲಿ FIR ಹಾಕ್ಸಿಸಿದಾಗ ಅಶೋಕಣ್ಣ ಎಲ್ಲಿಗೆ ಹೋಗಿದ್ದ? ಬೇರೂರಲ್ಲಿ ಎಲ್ಲಿಗೆ ಹೋಗಿದ್ರು? ಕಾನೂನು ಎಲ್ಲರಿಗೂ ಒಂದೇ. ಅದನ್ನು ಅವತ್ತು ಬಾಲಗಂಗಾಧರ ಸ್ವಾಮೀಜಿಯವರು ತಪ್ಪೇನು ಮಾಡಿರಲಿಲ್ಲ. ಆದರೂ ಕೂಡ ಅವತ್ತು ಇದೇ ಜನತಾದಳ ಸರ್ಕಾರ ಅವರ ಮೇಲೆ ಕೇಸ್ ಹಾಕಿತ್ತು. ಇದು ದಾಖಲೆ. ಯಾರು ಇದನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಸಮುದಾಯ ಬಳಸ್ಕೊಳ್ಬೇಕಾಗಿಲ್ಲ. ನನಗೆ ಸಮುದಾಯದ ನಾನು ಹುಟ್ಟಿದ್ದೀನಿ. ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಗೌರವ ಕೊಡಬೇಕು. ಸಂವಿಧಾನ ಏನಿದೆ ಅದು ನಮ್ಮ ಮೂಲ ಗ್ರಂಥ. ಅವ್ರು ಯಾರ ಹಕ್ಕಿನ ಬಗ್ಗೆ, ಯಾರ ಸಮಾಜದ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.